ಜನರನ್ನ ಮೂರ್ಖರನ್ನಾಗಿಸಬೇಡಿ, ನಾಟಕಗಳನ್ನ ನಿಲ್ಲಿಸಿ, ಹೀಗಂತ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ವಿರುದ್ಧ ನೇರವಾಗಿ ವಾಗ್ದಾಳಿ ನಡೆಸಿದ್ದಾರೆ ಖ್ಯಾತ ಸಾಮಾಜಿಕ ಕಾರ್ಯಕರ್ತ ಸೋನಂ ವಾಂಗ್ಚುಕ್ ಅವರ ಪತ್ನಿ ಗೀತಾಂಜಲಿ ಆಗ್ಮು. ದೆಹಲಿಯಲ್ಲಿ ನೀಟ್ ಹಗರಣದ ವಿರುದ್ಧ ನಡೆದಿರೋ ಹೋರಾಟದ ನಡುವೆಯೇ ಈ ಹೇಳಿಕೆ ದೊಡ್ಡ ಸದ್ದನ್ನ ಮಾಡ್ತಾ ಇದೆ ಅಂತ ಹೇಳ್ಬಹುದು. ಹೌದು, ಇತ್ತೀಚೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರ ನಿವಾಸದ ಬಳಿ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಕಾಂಗ್ರೆಸ್ ದಿಢೀರ್ ಧರಣಿಯನ್ನ ನಡೆಸಿತ್ತು. ಸಂಸತ್ ಮೆರವಣಿಗೆ ವೇಳೆ ವಿದ್ಯಾರ್ಥಿಗಳ ಮೇಲೆ ನಡೆದ ದಮನಕಾರಿ ನೀತಿಯನ್ನ ಖಂಡಿಸಿ ಈ ಪ್ರತಿಭಟನೆ ಮಾಡಲಾಗಿತ್ತು. ಈ ಗದ್ದಲದಲ್ಲಿ ರಾಹುಲ್ ಗಾಂಧಿ ಅವರನ್ನ ಪೊಲೀಸರು ಎಳೆದಾಡಿ ಬಂಧಿಸಿದ ಘಟನೆಯನ್ನ ಸಹ ನೀವು ನೋಡಿದ್ರಿ. ಆದ್ರೆ ಈ ಪ್ರತಿಭಟನೆಯಲ್ಲಿ ಯಾವುದೇ ಪ್ರಾಮಾಣಿಕತೆ ಇರಲಿಲ್ಲ ಅಂತ ಗೀತಾಂಜಲಿ ಆಗ್ಮು ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಇನ್ನು ಮಾಧ್ಯಮವೊಂದಕ್ಕೆ ನೀಡಿದ ಸಂದರ್ಶನದಲ್ಲಿ ಮಾತನಾಡಿದ ಗೀತಾ, ರಾಜಕಾರಣಿಗಳು ಈಗ ಸೋನಂ ವಾಂಗ್ಚುಕ್ ಮತ್ತು ಅವರ ಹೆಸರನ್ನ ತಮ್ಮ ಬೇಳೆ ಬೇಯಿಸಿಕೊಳ್ಳೋಕೆ ದುರುಪಯೋಗ ಮಾಡ್ಕೊಳ್ತಿದ್ದಾರೆ. ಜಂತರ್ ಮಂತರ್ ನಲ್ಲಿ ನಿಜವಾದ ವಿದ್ಯಾರ್ಥಿಗಳು ಹೋರಾಟ ಮಾಡ್ತಿದ್ದಾರೆ. ಕಾಂಗ್ರೆಸ್ ನಾಯಕರಿಗೆ ನಿಜವಾದ ಕಾಳಜಿ ಇದ್ದಿದ್ರೆ ಜಂತರ್ ಮಂತರ್ಗೆ ಬಂದು ಬೆಂಬಲ ನೀಡಬೇಕಿತ್ತು ಅಂತ ಸಖತ್ ಗಾರವಾಗಿ ಕಿಡಿಕಾರಿದ್ದಾರೆ. ಇನ್ನು ಸಾರ್ವಜನಿಕರನ್ನ ಇನ್ನು ಮುಂದೆ ಮೂರ್ಖರನ್ನಾಗಿ ಮಾಡಲು ಸಾಧ್ಯವಿಲ್ಲ. ಇದು ಜಾಗೃತ ಭಾರತ. ಪ್ರಾಮಾಣಿಕತೆ ಇಲ್ಲದವರನ್ನ ಯುವಕರು ಖಂಡಿತ ಹೊರ ಹಾಕ್ತಾರೆ ಅಂತ ಗೀತಾಂಜಲಿ ಖಡಕ್ ಎಚ್ಚರಿಕೆ ಕೂಡ ಕೊಟ್ಟಿದ್ದಾರೆ. ರಾಜಕೀಯ ಲಾಭಕ್ಕಾಗಿ ವಿದ್ಯಾರ್ಥಿಗಳ ಹೋರಾಟದ ದಿಕ್ಕು ತಪ್ಪಿಸಲು ನೋಡ್ತಿದ್ರೆ ಅನ್ನೋದು ಅವರ ಆರೋಪ ಕೂಡ ಆಗಿದೆ. ಇನ್ನು ಇದರ ಜೊತೆಗೆ ಮಾತು ಮುಂದುವರಿಸಿ, ಈ ಚಳವಳಿ ಹುಟ್ಟಿರೋದು ಪ್ರಾಮಾಣಿಕತೆಯಿಂದ. ರಾಜಕೀಯ ಸ್ವಾರ್ಥವಿಲ್ಲದೆ ಯಾರು ಬೇಕಿದ್ರೂ ಕೂಡ ಹೋರಾಟಕ್ಕೆ ಬರಬಹುದು. ಆದ್ರೆ ತಮ್ಮದೇ ಆದ ಸ್ವಂತ ಅಜೆಂಡಾ ಇಟ್ಟುಕೊಂಡು ಬಂದರೆ ಯುವಕರು ಒಪ್ಪಲ್ಲ. ಸಾಂಕೇತಿಕ ನಾಟಕಗಳು ಇನ್ಮುಂದೆ ನಡೆಯಲ್ಲ ಅನ್ನೋ ಸ್ಪಷ್ಟ ಸಂದೇಶವನ್ನ ಅವರು ರಾಜಕೀಯ ಪಕ್ಷಗಳಿಗೆ ರವಾನಿಸಿದ್ದಾರೆ. ವಿದ್ಯಾರ್ಥಿಗಳ ಪರ ಹೋರಾಟದ ನೆಪದಲ್ಲಿ ರಾಜಕೀಯ ಗಿಮಿಕ್ ನಡೀತಿದ್ಯಾ? ವಾಂಗ್ಚುಕ್ ಪತ್ನಿಯ ಈ ಪ್ರಶ್ನೆಗೆ ಕಾಂಗ್ರೆಸ್ ನಾಯಕರು ಹೇಗೆ ಪ್ರತಿಕ್ರಿಯಿಸ್ತಾರೆ ಅಂತ ಕಾದು ನೋಡೋಣ. ಇನ್ನು ಇದ್ರ ಬಗ್ಗೆ ನಿಮ್ಗೇನ್ ಅನ್ಸುತ್ತೆ ಕಮೆಂಟ್ ಮಾಡಿ.